My dear students, I welcome you all for 58th session of Business Statistics 1 of BCom third semester of Karnataka University, Dharwad. So this session is all about the recap of the third module in brief. So the third module is all about the diagrammatic and graphical representation. So ಈ ಒಂದು diagrammatic and graphical representation ಚಾಪ್ಟರ್ ನ ಸೆಷನ್ 17ರಿಂದ ಸೆಷನ್ 25ರವರೆಗೆ ಸವಿಸ್ತಾರವಾಗಿ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಈ ಒಂದು ಸೆಷನ್ನಲ್ಲಿ ನಾವು ಏನ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಬೀಳ್ತವೆ ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ನನ್ನ ಹೆಸರು ಡಾಕ್ಟರ್ ಜಯಾನಂದ ಸ್ವಾಮಿ ಇಂಡಿಮಠ್ ಅಂತ. ಸೊ ಈಗ ನಾವು ನೋಡೋದಾದ್ರೆ ಪ್ರಶ್ನೆಗಳನ್ನ, ಸೊ ಇಲ್ಲಿ ಕ್ವಶನ್ ಪೇಪರ್ ನಲ್ಲಿ 3 ಸೆಕ್ಷನ್ಗಳಿರ್ತವೆ. ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಹೇಳಿ. ಎ ಸೆಕ್ಷನ್ ನಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳನ್ನ, ಬಿ ಸೆಕ್ಷನ್ ನಲ್ಲಿ 5 ಮಾರ್ಕ್ಸಿನ ಪ್ರಶ್ನೆಗಳನ್ನ, ಸಿ ಸೆಕ್ಷನ್ ನಲ್ಲಿ 15 ಮಾರ್ಕ್ಸಿನ ಪ್ರಶ್ನೆಗಳನ್ನ ನೀವು ಎದುರಿಸ್ತೀರಿ. ಸೊ ಈಗ ಈ 3ನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 2 ಮಾರ್ಕ್ಸಿನ ಪ್ರಶ್ನೆಗಳು ಯಾವ ರೀತಿಯಾಗಿ ಬೀಳ್ತಾವೆ ಅನ್ನೋದನ್ನ ನಾವು ನೋಡೋಣ. ಸೊ ಈ ಒಂದು ಸೆಷನ್ ನಲ್ಲಿ ನಾನೇನು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಆ ಪ್ರಶ್ನೆಗಳೆಲ್ಲವೂ ಕೂಡ ನಿಮ್ಮ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಗಳಿಂದ ತೆಗೆದುಕೊಂಡಿರೋ ಆಗಿದ್ದಾವೆ. ಸೊ ಅವುಗಳನ್ನ ನಾವು ನೋಡೋದಾದ್ರೆ, ಮೊಟ್ಟ ಮೊದಲನೇದು ನೇಮ್ ದ 4 ಟೈಪ್ಸ್ ಆಫ್ 1 ಡೈಮೆನ್ಷನಲ್ ಡಯಾಗ್ರಾಮ್ಸ್ ಅಂತ ಹೇಳಿ. ಸೊ 1 ಡೈಮೆನ್ಷನಲ್ ಡಯಾಗ್ರಾಮ್ಸ್ ಗಳು ಯಾವ್ಯಾವು, 4 ಟೈಪ್ ಅನ್ನ ಹೇಳಿ ಅಂದಾಗ, ಸಿಂಪಲ್ ಬಾರ್ ಡಯಾಗ್ರಾಮ್, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್, ಮಲ್ಟಿಪಲ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಆನ್ಸರ್ ಅನ್ನ. ಇವು 4 1 ಡೈಮೆನ್ಷನಲ್ ಡಯಾಗ್ರಾಮ್ಸ್ ಗಳು ಆಗಿದ್ದಾವೆ. ಸೊ ಇನ್ನು ಎರಡನೇದಾಗಿ ನೇಮ್ ದ 2 ಡೈಮೆನ್ಷನಲ್ ಡಯಾಗ್ರಾಮ್ಸ್. ಇನ್ನು 2 ಡೈಮೆನ್ಷನಲ್ ಡಯಾಗ್ರಾಮ್ಸ್ ಅನ್ನ ಹೆಸರಿಸಿರಿ ಅಂತ ಹೇಳಿದಾಗ, ರೆಕ್ಟ್ಯಾಂಗಲ್ಸ್, ಸ್ಕ್ವೇರ್ಸ್, ಸರ್ಕಲ್ಸ್ ಅಂದ್ರೆ ಪೈ ಡಯಾಗ್ರಾಮ್ಸ್, ಇವುಗಳು 2 ಡೈಮೆನ್ಷನಲ್ ಡಯಾಗ್ರಾಮ್ಸ್ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಇನ್ ಗಿವ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಡಯಾಗ್ರಾಮ್ಸ್ ಅಂಡ್ ಗ್ರಾಫ್ಸ್. ಸೊ ಈ ಡಯಾಗ್ರಾಮ್ಸ್ ಮತ್ತು ಗ್ರಾಫ್ಸ್ ಗಳ ಬಗ್ಗೆ ನಾವು ಡಿಫರೆನ್ಸಸ್ ಗಳನ್ನ ಹೇಳೋದಾತಂದ್ರೆ, ಡಯಾಗ್ರಾಮ್ಸ್ ಆರ್ ಡ್ರಾನ್ ಆನ್ ಪ್ಲೇನ್ ಪೇಪರ್, ಗ್ರಾಫ್ಸ್ ಆರ್ ಡ್ರಾನ್ ಆನ್ ಗ್ರಾಫ್ ಪೇಪರ್ಸ್. Diagrams are drawn by using pens, color pens or ink pens, but whereas the graphs are to be drawn by using the pencils. Diagrams are approximate, the graphs are accurate. The diagrams ಏನಾಗುತ್ತೆ, approximation values ಗಳನ್ನ, ಫಿಗರ್ಸ್ ಗಳನ್ನ ನೀಡ್ತವೆ. ಗ್ರಾಫ್ಸ್ ಗಳು accuracy ಇರುತ್ತೆ, ಅಂದ್ರೆ accurate ಫಿಗರ್ಸ್ ಗಳನ್ನ ಇದು ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು. 2 ಡಿಫರೆನ್ಸಸ್ ಗಳನ್ನ ಇಲ್ಲಿ ಹೇಳಿದ್ರೆ ಸಾಕಾಗುತ್ತೆ. ಇನ್ನು ವಾಟ್ ಈಸ್ ಪೈ ಡಯಾಗ್ರಾಮ್ ಅಂತ ಹೇಳ್ಬೋದು. ಸೊ ಈ ಚಿತ್ರದಲ್ಲಿ ಏನ್ ಕಾಣ್ತಾ ಇದ್ದೀರಾ ನೀವು ಇಲ್ಲಿ, ಅದು ಪೈ ಡಯಾಗ್ರಾಮ್ ಅಂತ ಹೇಳಿ ನಾವು ಕರಿತೇವೆ ಇದನ್ನ. ಸೊ ಇಲ್ಲಿ ಪೈ ಡಯಾಗ್ರಾಮ್ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಎ ಸರ್ಕಲ್ ಈಸ್ ಎ ಸಬ್ ಡಿವೈಡೆಡ್ ಇಂಟು ಸೆಕ್ಟರ್ಸ್ to represent various components. ಇಷ್ಟು ಹೇಳಿದ್ರು ಕೂಡ ನಡೆಯುತ್ತೆ. ಮತ್ತೆ ಇದನ್ನ ಎಕ್ಸ್ಟೆನ್ಷನ್ ಮಾಡೋದಾದ್ರೆ, the total area of the circle is 360 degree. Each component represent proportionate total area. ಸೊ ಇಲ್ಲಿ ನೀವೇನ್ ಕಾಣ್ತಾ ಇದ್ರಲ್ಲ, ಇದು ಸರ್ಕಲ್ ಇದೆ. ಸೊ ಅದಕ್ಕೆ ನಾವು ಹೇಳ್ತಾ ಇದೀವಿ ಎ ಸರ್ಕಲ್ ಸಬ್ ಡಿವೈಡೆಡ್. ಸೊ ಇದು ಸಬ್ ಡಿವೈಡೆಡ್, ಇದೊಂದು ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ. ಸೊ ಈ ಒಂದೊಂದು ಕಾಂಪೋನೆಂಟ್ ಗೆ ನಾವು ಏನಂತ ಹೇಳಿ ಕರಿತಾ ಇದ್ದೀವಿ, ಸೆಕ್ಟರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಸೊ ಈ ಆಲ್ ಟುಗೆದರ್ ಟೋಟಲ್ ಏರಿಯಾ 360 ಡಿಗ್ರಿ ಆಗಿ ಇರುತ್ತೆ. ಓಕೆ, ಸೊ ಇಟ್ ಇಸ್ ವಾಟ್ ಅಬೌಟ್ ಪೈ ಡಯಾಗ್ರಾಮ್. ಸೊ ಇನ್ನು ಮತ್ತೆ ಗ್ರಾಫ್ಗಳ ಮೇಲೆ 2 ಮಾರ್ಕ್ಸಿನ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ವಾಟ್ ಈಸ್ ಹಿಸ್ಟೋಗ್ರಾಮ್ ಅಂತ ಹೇಳಿ ಕೇಳ. So histogram is a graph consisting of rectangles whose area is proportional to the frequency of a frequency of a variable, and whose width is equal to the
ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇಟ್ ಈಸ್ ದ ಮೀನಿಂಗ್ ಆಫ್ ಹಿಸ್ಟೋಗ್ರಾಮ್. ಇನ್ನು ಸ್ಟೇಟ್ ದ ವೇರಿಯಸ್ ಟೈಪ್ಸ್ ಆಫ್ ಗ್ರಾಫ್ಸ್. ಸೊ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಫ್ಸ್ ಅನ್ನ ಹೆಸರಿಸಿರಿ ಅಂತ ಹೇಳಿ. ಸೊ ಗ್ರಾಫ್ಸ್ ಅನ್ನ ಹೆಸರಿಸಿದ್ರೆ ನಮಗೆ ಹಿಸ್ಟೋಗ್ರಾಮ್ ಬರುತ್ತೆ, ಫ್ರೀಕ್ವೆನ್ಸಿ ಪಾಲಿಗಾನ್ ಬರುತ್ತೆ, ಫ್ರೀಕ್ವೆನ್ಸಿ ಕರ್ವ್ ಬರುತ್ತೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ಸ್ ಅಥವಾ ಓಜಿವ್ಸ್ ಅಂತ ಹೇಳಿ ಕೂಡ ನಾವು ಅದನ್ನ ಕರಿತೀವಿ. ಹಾಗಾಗಿ ನಾವು ಟೈಪ್ಸ್ ಆಫ್ ಗ್ರಾಫ್ಸ್ ಅಂತ ಹೇಳಿ ಕೇಳಿದ್ರೆ ಹಿಸ್ಟೋಗ್ರಾಮು, ಫ್ರೀಕ್ವೆನ್ಸಿ ಪಾಲಿಗಾನು, ಫ್ರೀಕ್ವೆನ್ಸಿ ಕರ್ವ್, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ ಅಥವಾ ಓಜಿವ್ಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಗ್ರಾಫ್ಸ್ ಅಂತ ಹೇಳಿ ನಾವು ಹೇಳ್ಬೇಕಾಗುತ್ತೆ. ಇನ್ನು ಯೂಸಿಂಗ್ ವಿಚ್ ಗ್ರಾಫ್ ಮೋಡ್ ಕ್ಯಾನ್ ಬಿ ಫೌಂಡ್. ಸೊ ಈಗ ನಾವು ಮೋಡ್ ಅನ್ನ ಯಾವ ಗ್ರಾಫ್ ಅಂದ್ರೆ ಯಾವ ಗ್ರಾಫ್ ಅನ್ನ ಬಳಸ್ಕೊಂಡು ನಾವು ಮೋಡ್ ಅನ್ನ ಕಂಡುಹಿಡಿಯಬಹುದಾಗಿದೆ, ಅಥವಾ ಮೋಡ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಅಂದ್ರೆ ಗ್ರಾಫ್ ಮುಖಾಂತರ ಮೋಡ್ ಅನ್ನ ಕಂಡುಹಿಡಿದ್ರೆ ಅಂದಾಗ ಯಾವ ಟೈಪ್ ಆಫ್ ಗ್ರಾಫ್ ಅನ್ನ ಬಳಕೆ ಮಾಡಿಕೊಂಡು ನಾವು ಮೋಡ್ ಅನ್ನ ಕಂಡುಹಿಡಿಯಬಹುದಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮೋಡ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವೇನ್ ಯೂಸ್ ಮಾಡ್ತೇವೆ, ಹಿಸ್ಟೋಗ್ರಾಮ್ ಅನ್ನ ಯೂಸ್ ಮಾಡ್ತೇವೆ. ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡಿ ಸೊ ನಾವು ಮೋಡ್ ಅನ್ನ ಕಂಡುಹಿಡಿತೀವಿ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋದಾಗ ಯೂಸಿಂಗ್ ವಿಚ್ ಗ್ರಾಫ್ಸ್ ಮೀಡಿಯನ್ ಅಂಡ್ ಮೋಡ್ ಕ್ಯಾನ್ ಬಿ ಫೌಂಡ್. ಅಂದ್ರೆ ಮೀಡಿಯನ್ ಮತ್ತು ಮೋಡ್ ಅನ್ನ ಯಾವ ಗ್ರಾಫ್ ಅನ್ನ ಬಳಕೆ ಮಾಡಿಕೊಂಡು ನಾವು ಕಂಡುಹಿಡಿತೀವಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಈಗಾಗಲೇ ನಾನು ಮೇಲೆ ಮೋಡ್ ಅನ್ನ ನಾವು ಹಿಸ್ಟೋಗ್ರಾಮ್ ಅನ್ನ ಗ್ರಾಫ್ ಅನ್ನ ಯೂಸ್ ಮಾಡಿ ಕಂಡುಹಿಡಿತೇವೆ ಅಂತ ಹೇಳಿದೀವಿ. ಮೀಡಿಯನ್ ಅನ್ನ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕರ್ವ್ಸ್ ಅಥವಾ ಓಜಿವ್ ಕರ್ವ್ಸ್ ಗಳನ್ನ ಅಥವಾ ಓಜಿವ್ಸ್ ಗಳನ್ನ ಹಾಕಿ ನಾವು ಮೀಡಿಯನ್ ಅನ್ನ ಕಂಡುಹಿಡಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಎಕ್ಸಾಮ್ ನಲ್ಲಿ 2 ಮಾರ್ಕ್ಸಿನ ಪ್ರಶ್ನೆಗಳನ್ನ ನೀವು ಫೇಸ್ ಮಾಡತಕ್ಕಂಥ ಸಂಭವನೆ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇನ್ನು 5 ಮಾರ್ಕ್ಸಿನ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ 5 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡಿದ್ರೆ ಎಕ್ಸ್ಪ್ಲೇನ್ ದ ಡಿಫರೆನ್ಸಸ್ ಬಿಟ್ವೀನ್ ಡಯಾಗ್ರಾಮ್ಸ್ ಅಂಡ್ ಗ್ರಾಫ್ಸ್. ಸೊ ಈಗ ತಾನೇ ಹೇಳಿದೆ ನಾನು ಡಿಫರೆನ್ಸಸ್. ಸೊ ಡಿಫರೆನ್ಸಸ್ ಅನ್ನ ಬರೀಬೇಕು, ಟೇಬಲ್ ಫಾರ್ಮ್ ಅಲ್ಲಿ ಹಾಕಿ ಡೈಗ್ರಾಮ್ ಮತ್ತು ಗ್ರಾಫ್ ಗಳ ನಡುವೆ ಇರ್ತಕ್ಕಂಥ 5 ಡಿಫರೆನ್ಸಸ್ ಗಳನ್ನ ಹೇಳಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಡ್ರಾ ಎ ಸೂಟೇಬಲ್ ಡೈಗ್ರಾಮ್. ಅಂದ್ರೆ ಎಕ್ಸಾಮ್ ನಲ್ಲಿ ಡಾಟಾ ಕೊಟ್ಟಿರ್ತಾರೆ. ಸೊ ಡಾಟಾ ಕೊಟ್ಟು ಅಂದ್ರೆ ಪ್ರಾಬ್ಲಮ್ ಕೊಟ್ಟು ಒಂದು ಸೂಟೇಬಲ್ ಡೈಗ್ರಾಮ್ ಅನ್ನ ನೀವು ಡ್ರಾ ಮಾಡಿ ಅಂತ ಹೇಳ್ತಾರೆ. ಆ ಡ್ರಾ ಎ ಸೂಟೇಬಲ್ ಡೈಗ್ರಾಮ್ ಅಂದಾಗ ನೀವು ಯಾವ್ದಾದ್ರು ಡೈಗ್ರಾಮ್ ಹಾಕ್ಬೇಕು. ಸೂಟೇಬಲ್ ಅಂದ್ರೆ ಯಾವ್ದಾದ್ರು ಅಂದ್ರೆ ಅರ್ಥ ಏನು, ಕೊಟ್ಟಿರ್ತಕ್ಕಂಥ ಡಾಟಾಕ್ಕೆ ಯಾವ ಒಂದು ಡೈಗ್ರಾಮು ಮ್ಯಾಚ್ ಆಗುತ್ತೆ, ಸೂಟಬಲ್ ಆಗುತ್ತೆ, ಆ ಒಂದು ಡೈಗ್ರಾಮ್ ಅನ್ನ ನೀವು ಡ್ರಾ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದಾಗ ಅದು ಬಾರ್ ಡೈಗ್ರಾಮು, ಮಲ್ಟಿಪಲ್ ಬಾರ್ ಡೈಗ್ರಾಮು, ಓಕೆ, ಸಬ್ ಡಿವೈಡೆಡ್ ಬಾರ್ ಡೈಗ್ರಾಮು, ಓಕೆ. ಸೊ ಈ ರೀತಿಯಾಗಿ ಅವುಗಳನ್ನ ನಾವು ಹಾಕ್ತಕ್ಕಂತಹ ಒಂದು ಅವಶ್ಯಕತೆ ಇರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಇನ್ನು ಡ್ರಾ ಎ ಪೈ ಡೈಗ್ರಾಮ್ ಅಂತ. ಸೊ ಡಾಟಾ ಕೊಡ್ತಾರೆ, ಕೊಟ್ಟು ನೀವು ಪೈ ಡೈಗ್ರಾಮ್ ಅನ್ನ ಡ್ರಾ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಸಾಮಾನ್ಯವಾಗಿ ಒಂದು ವೇರಿಯೇಬಲ್ ಗೆ ಮಾತ್ರ ನಾವು ಪೈ ಡೈಗ್ರಾಮ್ ಅನ್ನ ಹಾಕಬಹುದಾಗಿದೆ. ಸೊ ಅದನ್ನ ಕೊಟ್ಟು ನೀವು ಪೈ ಡೈಗ್ರಾಮ್ ಹಾಕಿ ಅಂದಾಗ ಸೊ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳನ್ನ ನಾವು 360 ಡಿಗ್ರಿ ಅಂದ್ರೆ ಡಿಗ್ರಿ ಫಾರ್ಮ್ ಗಳಲ್ಲಿ ಕನ್ವರ್ಟ್ ಮಾಡಿಕೊಂಡು ಸೊ ನಾವು 360 ಡಿಗ್ರಿಗೆ ಒಂದು ಸರ್ಕಲ್ ಹಾಕಿಕೊಂಡು ಅವುಗಳನ್ನ ಸೆಕ್ಟರ್ಸ್ ಗಳಾಗಿ ಏನ್ ಮಾಡ್ತೇವೆ, ವಿಂಗಡಣೆ ಮಾಡ್ತಾ ಹೋಗಿ ನಾವು ಪೈ ಡೈಗ್ರಾಮ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಇನ್ನ ಡ್ರಾ ಮಲ್ಟಿಪಲ್ ಬಾರ್ ಡೈಗ್ರಾಮ್ ಅಂತ ಹೇಳಿ. ಸೊ ಇದು 1 ಡೈಮೆನ್ಷನಲ್ ಡೈಗ್ರಾಮು ಏನಾಗುತ್ತೆ, ಮಲ್ಟಿಪಲ್ ಬಾರ್ ಡೈಗ್ರಾಮ್ ಅಂದಾಗ ದ ವೇರಿಯಸ್ ಬಾರ್ಸ್ adjacent to each others are drawn in the case of multiple bar diagram. ಈಗ ಸಾಮಾನ್ಯವಾಗಿ ಉದಾಹರಣೆಗೆ 2000ನೇ ಇಸ್ವಿಯಲ್ಲಿ ಎಷ್ಟು ಅಕ್ಕಿ, ಜೋಳ, ಗೋಧಿ ಬೆಳೆದಿದ್ದಾರೆ. ನೆಕ್ಸ್ಟ್ 2001ನೇ ಇಸ್ವಿಯಲ್ಲಿ ಎಷ್ಟು ಪ್ರಮಾಣದ ಅಕ್ಕಿ, ಜೋಳ, ಗೋಧಿ ಬೆಳೆದಿದ್ದಾರೆ. ನೆಕ್ಸ್ಟ್ 2003ನೇ ಇಸ್ವಿಯಲ್ಲಿ ಎಷ್ಟು ಪ್ರಮಾಣದ ಅಕ್ಕಿ, ಜೋಳ, ಗೋಧಿ ಬೆಳೆದಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಬಾರ್ಸ್ ಗಳನ್ನ ಎಕ್ಸ್ ಮೇಲೆ ಹಾಕ್ತಾ ಹೋಗ್ತೀವಿ. ಅವಾಗ ನಾವು ಮಲ್ಟಿಪಲ್ ಬಾರ್ ಡೈಗ್ರಾಮ್ ನಮಗೆ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಡಿಸ್ಕಷನ್ ಮಾಡ್ತಾ ಇರೋದು 5 ಮಾರ್ಕ್ಸ್ ಕ್ವಶನ್ಸ್ ಅಬೌಟ್ ದ ಡೈಗ್ರಾಮ್ಸ್, ನಾಟ್ ಅಬೌಟ್ ದ ಗ್ರಾಫ್ಸ್. ಸೊ ನೆಕ್ಸ್ಟ್ ಡ್ರಾ ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ಅಂತ ಹೇಳಿ ಕೇಳ್ತಾರೆ. ಸೊ ಡ್ರಾ ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ಅಂತಂದ್ರೆ ಕೊಟ್ಟಿರ್ತಕ್ಕಂತಹ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂಗಳನ್ನ ನಾವು ಪರ್ಸೆಂಟೇಜ್ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡು ಆ ಪರ್ಸೆಂಟೇಜ್ ಫಾರ್ಮ್ ಗಳಿಗೆ ನಾವು ಬಾರ್ ಗಳನ್ನ ಹಾಕಿಕೊಂಡು ನಾವು ಬಾರ್ ಡೈಗ್ರಾಮ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡ್ರಾ ಸಬ್ ಡಿವೈಡೆಡ್ ಬಾರ್ ಡೈಗ್ರಾಮ್ ಅಂತ. ಸೊ ಸಬ್ ಡಿವೈಡೆಡ್ ಬಾರ್ ಡೈಗ್ರಾಮ್ ಅಂತಂದಾಗ ಕೊಟ್ಟಿರ್ತಕ್ಕಂತಹ ಡಾಟಾಗಳನ್ನ ನಾವು ಒಂದು ಬಾರ್ ನಲ್ಲಿ ಸೊ
ಇಷ್ಟು ಪರ್ಸೆಂಟ್ ಆಫ್ ಬಾರ್ ಗೆ ಒಂದು ರೆಪ್ರೆಸೆಂಟ್ ಮಾಡ್ಲಿಕ್ಕೆ, ಮತ್ತು ಇಷ್ಟು ಪರ್ಸೆಂಟ್ ಆಫ್ ಬಾರ್ ಇಷ್ಟು ಒಂದ್ ಸ್ವಲ್ಪ ಏರಿಯಾನ ಇನ್ನೊಂದಕ್ಕೆ, ಇನ್ನೊಂದ್ ಸ್ವಲ್ಪ ಏರಿಯಾನ ಇನ್ನೊಂದಕ್ಕೆ ನಾವು ಡ್ರಾ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಉದಾಹರಣೆಗೆ ನಾವು ಒಂದು ಇನ್ಕಮ್ ಆಫ್ ಎ ಫ್ಯಾಮಿಲಿ ತೆಗೆದುಕೊಂಡಾಗ ಫ್ಯೂಯಲ್ಗೆ ಇಷ್ಟು, ಎಜುಕೇಶನ್ಗೆ ಇಷ್ಟು, ಓಕೆ, ಫುಡ್ಗೆ ಇಷ್ಟು, ಓಕೆ, ಸೇವಿಂಗಿಗೆ ಇಷ್ಟು ಅಂತ ಹೇಳಿ ತೆಗೆದುಕೊಂಡಾಗ ಆ ಒಂದು ಪ್ರಾಬ್ಲಮ್ಗೆ ನಾವು ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಅನ್ನ ಹಾಕ್ಬೋದು. ಇನ್ನು ನೆಕ್ಸ್ಟ್ 5 ಮಾರ್ಕ್ಸಿನ ಪ್ರಶ್ನೆಗಳನ್ನ ಗ್ರಾಫ್ಸ್ ಗಳ ಮೇಲೆ, ಅಂದ್ರೆ ಇಲ್ಲಿವರೆಗೂ ನೋಡಿದ್ದು ನಾವು ಡೈಗ್ರಾಮ್ಸ್ ಗಳ ಮೇಲೆ 5 ಮಾರ್ಕ್ಸಿನ ಪ್ರಶ್ನೆಗಳು ಯಾವ್ಯಾವ ರೀತಿ ಬೀಳ್ತವೆ ಅಂತ. ಈಗ ಗ್ರಾಫ್ಸ್ ಗಳ ಮೇಲೆ ನಾವು 5 ಮಾರ್ಕ್ಸಿನ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ಡ್ರಾ ದ ಹಿಸ್ಟೋಗ್ರಾಮ್ ಫಾರ್ ದ ಫಾಲೋಯಿಂಗ್ ಡಾಟಾ. ಒಂದು ಪ್ರಾಬ್ಲಮ್ ಕೊಡ್ತಾರೆ, ಅಂದ್ರೆ ಡಾಟಾ ಕೊಡ್ತಾರೆ, ಆ ಡಾಟಾಕ್ಕೆ ಹಿಸ್ಟೋಗ್ರಾಮ್ ಅನ್ನ ಹಾಕ್ಲಿಕ್ಕೆ ಹೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಡಾಟಾಕ್ಕೆ ನಾವೇನ್ ಮಾಡ್ಬೋದು, ಗ್ರಾಫ್ ಪೇಪರ್ ನಲ್ಲಿ ಹಿಸ್ಟೋಗ್ರಾಮ್ ಅನ್ನ ಹಾಕ್ಬೇಕು. ನಿಮಗೆ ಎಕ್ಸಾಮ್ ನಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಶೀಟ್ ನಲ್ಲಿ ಲಾಸ್ಟ್ ಪೇಜ್ ಏನಿರುತ್ತೆ ನೋಡಿ, ನೀವು ತೆಗೆದು ನೋಡಿ, ಅಲ್ಲಿ ಏನಿರುತ್ತೆ ಗ್ರಾಫ್ ಶೀಟ್ ಇರುತ್ತೆ. ಸೊ ಆ ಗ್ರಾಫ್ ಶೀಟ್ ಮೇಲೆ ನೀವು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ಬೇಕು. ಗ್ರಾಫ್ ಅಂತ ಕೇಳಿದಾಗ ನೀವು ಆ ಗ್ರಾಫ್ ಪೇಪರ್ ಮೇಲೆನೆ ನೀವು ಅದನ್ನ ಡ್ರಾ ಮಾಡ್ಬೇಕಾಗತ್ತೆ. ಇನ್ನು ಎರಡನೇದು, ಡ್ರಾ ದ ಹಿಸ್ಟೋಗ್ರಾಮ್ ಅಂಡ್ ಫೈಂಡ್ ದ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿ. ಸೊ ಗ್ರಾಫ್ ಅನ್ನ ಅಂದ್ರೆ ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡಬೇಕು, ಮಾಡಿ ಅದರಿಂದ ಮೋಡ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ನಾವು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ತೀವಿ. ಡ್ರಾ ಮಾಡಿದಾಗ ನಮಗೆ ಒಂದು ಹೈಯೆಸ್ಟ್ ಲೆಂತ್ ಇರ್ತಕ್ಕಂತಹ ಬಾರ್ ಕಾಣುತ್ತೆ. ಆ ಹೈಯೆಸ್ಟ್ ಲೆಂತ್ ಇರ್ತಕ್ಕಂತಹ ಬಾರು, ಓಕೆ, ಸೊ ಹೈಯೆಸ್ಟ್ ಲೆಂತ್ ಇರ್ತಕ್ಕಂಥ ಬಾರು ಈ ರೀತಿಯಾಗಿ ಕಾಣುತ್ತೆ ಅನ್ಕೊಳ್ಳಿ. ಸೊ ಅದ್ರ ಪಕ್ಕ ಇನ್ನೊಂದೆರಡು ಬಾರ್ ಈ ರೀತಿ ಬರ್ತಾರೆ. ಸೊ ಈ ರೀತಿಯಾಗಿ ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡ್ತೇವೆ ನಾವು. ಓಕೆ, ಸೊ ಡ್ರಾ ಮಾಡಿದಾಗ ಇದು ಹೈಯೆಸ್ಟ್ ಇದೆ ಈ ಬಾರು. ಸೊ ಇಲ್ಲಿಂದ ನಾವು ಇಲ್ಲೊಂದು ಲೈನ್ ಅನ್ನ ಎಳಿತೀವಿ. ಸೊ ಇಲ್ಲಿಂದ ಇಲ್ಲೊಂದು ಕ್ರಾಸ್ ಲೈನ್ ಎಳಿತೀವಿ. ಈ ಪಾಯಿಂಟ್ ಏನ್ ಬರುತ್ತೆ ಅದನ್ನ ನೇರವಾಗಿ ಸ್ಕೇಲ್ ತಗೊಂಡು ಹಿಂಗೆ ಎಳೆದಾಗ ಇಲ್ಲಿ ಎಕ್ಸ್ ಎಕ್ಸಸ್ ಮೇಲೆ ಇಲ್ಲಿ ಯಾವ ಒಂದು ಪಾಯಿಂಟ್ಗೆ ಇದು ಇಂಟರ್ಸೆಕ್ಟ್ ಆಗುತ್ತೆ, ಸೊ ಅದು ಏನಾಗುತ್ತೆ ಅಂದ್ರೆ ವ್ಯಾಲ್ಯೂ ಆಫ್ ಮೋಡ್ ಆಗುತ್ತೆ. ಅದೇನಾಗುತ್ತೆ, ವ್ಯಾಲ್ಯೂ ಆಫ್ ಮೋಡ್ ಆಗುತ್ತೆ. ಆ ರೀತಿಯಾಗಿ ನಾವು ಮೋಡ್ ಅನ್ನ ನಾವಿಲ್ಲಿ ಕಂಡುಹಿಡಿತೀವಿ ಅಂತ ಹೇಳ್ಬೋದು. ಓಕೆ, ರೈಟ್. ಸೊ ನೆಕ್ಸ್ಟ್, ಡ್ರಾ ಹಿಸ್ಟೋಗ್ರಾಮ್ ಅಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್ ಫ್ರಾಮ್ ದ ಫಾಲೋಯಿಂಗ್ ಡಾಟಾ. ಅಂದ್ರೆ ಒಂದು ಪ್ರಾಬ್ಲಮ್ ಅನ್ನ ಕೊಡ್ತಾರೆ, ಕೊಟ್ಟು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡಿ ಅದಕ್ಕೆ ನೀವೇನ್ ಮಾಡಿ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹಾಕಿ ಅಂತ ಹೇಳ್ತಾರೆ. ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಹೇಗೆ ಹಾಕ್ಲಾಗುತ್ತೆ, ಈಗ ಈ ಉದಾಹರಣೆಗೆ ಇದೇ ನಾವು ನೋಡಿದಾಗ ಡಯಾಗ್ರಾಮ್, ಇಲ್ಲಿ ಹಿಸ್ಟೋಗ್ರಾಮ್ ಅನ್ನ ನಾವು ಡ್ರಾ ಮಾಡಿದೀವಿ. ಸೊ ಇಲ್ಲೇನ್ ಮಾಡ್ತೇವೆ, ಈ ಮಿಡ್ ಪಾಯಿಂಟ್ ಅನ್ನ ತೆಗೆದುಕೊಳ್ತೇವೆ. ಮಿಡ್ ಪಾಯಿಂಟ್ ಆಫ್ ಈಚ್ ಬಾರ್ ಅನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡು ಏನ್ ಮಾಡ್ತೇವೆ, ಇಲ್ಲಿ ಮೇಲ್ಗಡೆ. ಸೊ ಇವನ್ನ ನಾವೇನ್ ಮಾಡ್ತೇವೆ, ಜಾಯಿನ್ ಮಾಡ್ತೇವೆ ಲೈನ್ಸ್ ಅನ್ನ. ಸೊ ಈ ರೀತಿಯಾಗಿ ಸ್ಟ್ರೇಟ್ ಆಗಿ ಜಾಯಿನ್ ಮಾಡ್ತೇವೆ. ಸೊ ಸ್ಟ್ರೇಟ್ ಆಗಿ ಜಾಯಿನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತೇವೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ. ಇದು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಹೇಳಿ ಕರಿತೀವಿ ಇದನ್ನ. ಸೊ ಈ ರೀತಿಯಾಗಿ ಕೂಡ ನೀವು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಕೇಳಿದ್ರೆ. ಇನ್ನು ಡ್ರಾ ಮೋರ್ ದೆನ್ ಅಂಡ್ ಲೆಸ್ ದೆನ್ ಓಜಿವ್ ಕರ್ವ್ ಫ್ರಮ್ ದ ಫಾಲೋಯಿಂಗ್ ಡಾಟಾ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಕೇಳ್ತಾರೆ, ಇದೇ ರೀತಿ ಡ್ರಾ ಮೋರ್ ದೆನ್ ಅಂಡ್ ಲೆಸ್ ದೆನ್ ಓಜಿವ್ ಕರ್ವ್ಸ್ ಅಂಡ್ ಫೈಂಡ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಅಂದ್ರೆ ಲೆಸ್ ದೆನ್ ಕರ್ವ್ ಮತ್ತೆ ಮೋರ್ ದೆನ್ ಓಜಿವ್ ಕರ್ವ್ಸ್ ಅನ್ನ ಹಾಕಿ ಅದರಿಂದ ಮೀಡಿಯನ್ ಅನ್ನ ಕಂಡುಹಿಡಿಯೋದು. ಇದನ್ನ ಸಾಮಾನ್ಯವಾಗಿ 15 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆ. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ 5 ಮಾರ್ಕ್ಸ್ಗೂ ಕೂಡ ಇದನ್ನ ಕೇಳಲಾಗಿದೆ. ಅದಕ್ಕೆ ನಾವು ನೆಕ್ಸ್ಟ್ ಹೋಗ್ಬಿಡೋಣ 15 ಮಾರ್ಕ್ಸ್ ಸ್ಲೈಡ್ಗೆ. ಸೊ 15 ಮಾರ್ಕ್ಸ್ ಕ್ವಶನ್ ಪೇಪರ್ ಆನ್ ಗ್ರಾಫ್ಸ್. ಸಾಮಾನ್ಯವಾಗಿ ಡೈಗ್ರಾಮ್ಸ್ ಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ 15 ಮಾರ್ಕ್ಸ್ನ ಪ್ರಶ್ನೆಗಳು ಇಲ್ಲಿವರೆಗೂ ನಿಮ್ಮ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ಬಿದ್ದಿಲ್ಲ. ಹಾಗಾಗಿ 15 ಮಾರ್ಕ್ಸ್ ಸಾಮಾನ್ಯವಾಗಿ ಇಲ್ಲಿ ಗ್ರಾಫ್ ಮೇಲೆ ಬೀಳುತ್ತೆ. ಗ್ರಾಫ್ ಮೇಲೆ ಬಿದ್ರೂ ಕೂಡ ಅದು ಓಜಿವ್ ಕರ್ವ್ಸ್ಗಳ ಮೇಲೆ ಮಾತ್ರ 15 ಮಾರ್ಕ್ಸ್ ಪ್ರಶ್ನೆ ಬೀಳುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ ನೋಡಿ, ಡ್ರಾ ಮೋರ್ ದ್ಯಾನ್ ಅಂಡ್ ಲೆಸ್ ದ್ಯಾನ್ ಓಜಿವ್ ಕರ್ವ್ಸ್. ಸೊ ಇಲ್ಲಿ ನೋಡಿ, ಸೊ ಇಲ್ಲೊಂದು ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಲೆಸ್ ದ್ಯಾನ್ ಮತ್ತು ಮೋರ್ ದ್ಯಾನ್ ಓಜಿವ್ ಕರ್ವ್ ಅನ್ನ ಹಾಕಿ ಮೀಡಿಯನ್ ಕಂಡುಹಿಡಿದಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ಇಲ್ಲಿ ಇದೆ, ಒಂದು ಗ್ರಾಫ್ ಇದೆ. ಸೊ ಅಂಡ್ ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಅಂದ್ರೆ ಕೊಟ್ಟಿರ್ತಕ್ಕಂಥ ಡಾಟಾದ ಮೇಲೆ ನಾವು ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿದು ಮತ್ತೆ ಇನ್ನೊಂದು ರಿವರ್ಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿದು ಲೆಸ್ ದ್ಯಾನ್ ಟೇಬಲ್ ಮೋರ್ ದ್ಯಾನ್ ಟೇಬಲ್ ಅನ್ನ ಹಾಕೊಳ್ತೀವಿ. ಸೊ ಆ ಲೆಸ್ ದ್ಯಾನ್ ಟೇಬಲ್ ಮತ್ತು ಮೋರ್ ದ್ಯಾನ್ ಟೇಬಲ್ ನಿಂದ ಬಂದಿರತಕ್ಕಂಥ CF ಗಳಿಗೆ ನಾವು ವ್ಯಾಲ್ಯೂಸ್ ಗಳನ್ನ ಈ ಗ್ರಾಫ್ ಗಳ ಮೇಲೆ ಪ್ಲಾಟ್ ಮಾಡಿ ಲೈನ್ ಅನ್ನ ನಾವು ಡ್ರಾ ಮಾಡಿದಾಗ ನಮಗೆ ಮೋರ್ ದ್ಯಾನ್ ಓಜಿವ್ ಕರ್ವ್ ಮತ್ತೆ ಲೆಸ್ ದ್ಯಾನ್ ಓಜಿವ್ ಕರ್ವ್ ಬರುತ್ತೆ.
ಈ ಲೆಸ್ ದ್ಯಾನ್ ಓಜಿವ್ ಕರ್ವ್ ಮತ್ತೆ ಮೋರ್ ದ್ಯಾನ್ ಓಜಿವ್ ಕರ್ವ್ ಏನ್ ಇಲ್ಲಿ ಇಂಟರ್ಸೆಕ್ಟ್ ಆಗುತ್ತಲ್ಲ ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ನೋಡಿ. ಸೊ ಈ ಪಾಯಿಂಟ್ ಇಂದ ನಾವು ನೇರವಾಗಿ ಇಲ್ಲಿ ಸ್ಟ್ರೇಟ್ ಆಗಿ ಎಕ್ಸ್ ಎಕ್ಸಸ್ ಗೆ ಸ್ಕೇಲ್ ತಗೊಂಡು ಜಾಯಿನ್ ಮಾಡಿದಾಗ ಇಲ್ಲಿ ಯಾವ ಎಕ್ಸ್ ಎಕ್ಸಸ್ ನ ಯಾವ ವ್ಯಾಲ್ಯೂಗೆ ಈ ಲೈನ್ ಇಂಟರ್ಸೆಕ್ಟ್ ಆಗುತ್ತೆ ಎಕ್ಸ್ ಎಕ್ಸಸ್ ಮೇಲೆ, ಆ ವ್ಯಾಲ್ಯೂ ಏನಾಗುತ್ತೆ ಮೀಡಿಯನ್ ಆಗುತ್ತೆ. ಈ ಕೇಸಲ್ಲಿ 530ಗೆ ಇದು ಇಂಟರ್ಸೆಕ್ಟ್ ಆಗಿದೆ. ಸೊ ಹಾಗಾಗಿ ಮೀಡಿಯನ್ ವ್ಯಾಲ್ಯೂ ಎಷ್ಟಿದೆ 530 ಅಂತ ಹೇಳಿದ್ದೇವೆ. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಗುತ್ತೆ. ಇದನ್ನ ನಾವು ಡಿಟೇಲ್ ಆಗಿ ಪ್ರೀವಿಯಸ್ ಸೆಷನ್ಸ್ ಗಳಲ್ಲಿ ಡಿಸ್ಕಷನ್ ಮಾಡಿದೀವಿ. ಸೊ ಈ ರೀತಿಯಾಗಿರ್ತಕ್ಕಂತಹ 15 ವರ್ಷದ ಪ್ರಶ್ನೆಗಳು ಕೂಡ ಈ ಗ್ರಾಫ್ ಮೇಲೆ ಅಂದ್ರೆ 3rd ಯೂನಿಟ್ ಮೇಲೆ ಬೀಳ್ತಕ್ಕಂಥ ಸಂಭವನೀಯತೆ ಇರುತ್ತೆ. ಇನ್ನ ಸಬ್ ಕ್ವಶನ್ಸ್ ಮೇ ಬಿ ಆಸ್ಕ್ಡ್ ಇನ್ 15 ಮಾರ್ಕ್ಸ್ ಕ್ವಶನ್ಸ್. ಸೊ ಇಲ್ಲಿ ಈ ಓಜಿವ್ ಕರ್ವ್ಸ್ ಮೇಲೆ ಬಿಟ್ರೆ ಇನ್ನ ಸಬ್ ಕ್ವಶನ್ಸ್ ಅಂದ್ರೆ 15 ಮಾರ್ಕ್ಸಿಂದಲ್ಲಿ ಎ ಮತ್ತು ಬಿ ಅಂತ ಹೇಳಿ 2 ಪಾಠಗಳನ್ನಾಗಿ ಮಾಡಿ ಕೊಟ್ಟಿರ್ತಕ್ಕಂಥ ಡಾಟಾಗೆ ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅನ್ನ ಹಾಕಿ ಆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಗೆ ಒಂದು ಹಿಸ್ಟೋಗ್ರಾಮ್ ಹಾಕಿ ಮತ್ತು ಮೋಡ್ ಕಂಡಿಡಿರಿ ಅಥವಾ ಹಿಸ್ಟೋಗ್ರಾಮ್ ಹಾಕಿ ಫ್ರೀಕ್ವೆನ್ಸಿ ಪಾಲಿಗಾನ್ ಡ್ರಾ ಮಾಡ್ರಿ ಅಂತ ಹೇಳಿ ಕೇಳತಕ್ಕಂಥ ಸಂಭವನೀಯತೆ ಕೂಡ ಇರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೂಡ 15 ಮಾರ್ಕ್ಸಿನ ಮೇಲೆ ಬೀಳಬಹುದು ಅಂತ ಹೇಳ್ಬೋದು. ಸೊ ಇದಿಷ್ಟು ಬಂದ್ಬಿಟ್ಟು ಈ ಒಂದು ಚಾಪ್ಟರ್ ಮೇಲೆ ನೋಡಿ 2 ಮಾರ್ಕ್ಸಿನ ಪ್ರಶ್ನೆ, 5 ಮಾರ್ಕ್ಸಿನ ಪ್ರಶ್ನೆ, 15 ಮಾರ್ಕ್ಸಿನ ಪ್ರಶ್ನೆ. 2 ಮಾರ್ಕ್ಸಿನ ಪ್ರಶ್ನೆ 1 ಅಥವಾ 2 ಬೀಳಬಹುದು. 5 ಮಾರ್ಕ್ಸಿನ ಪ್ರಶ್ನೆ ಸಾಮಾನ್ಯವಾಗಿ 1 ಅಥವಾ 2 ಬೀಳೋ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ 15 ಮಾರ್ಕ್ಸಿಂದು ಬಿದ್ರೆ 1 ಬೀಳುತ್ತೆ. ಓಕೆ, ಇಲ್ಲಕ್ರೆ ಬೀಳ್ಲಿಕ್ಕಿಲ್ಲ. ಹಾಗಾಗಿ ಮಿನಿಮಮ್ ಅಂದ್ರೆ 2 ಮಾರ್ಕ್ಸಿಂದೊಂದು, 5 ಮಾರ್ಕ್ಸಿಂದೊಂದು, ಓಕೆ, ಅಥವಾ 2 ಮಾರ್ಕ್ಸಿನ 7 ಅಂದ್ರೆ 2 ಮಾರ್ಕ್ಸಿನ 2, 5 ಮಾರ್ಕ್ಸಿಂದ 1, ಕನಿಷ್ಠ 9 ಮಾರ್ಕ್ಸ್. ಮ್ಯಾಕ್ಸಿಮಮ್ ಅಂದ್ರೆ 15 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1 ಮತ್ತೆ 2 ಮಾರ್ಕ್ಸಿನ 4, ಅಂದ್ರೆ ಕನಿಷ್ಠ 7 ಮಾರ್ಕ್ಸ್, ಮ್ಯಾಕ್ಸಿಮಮ್ 24 ಮಾರ್ಕ್ಸ್. ಈ ಒಂದು 3ನೇ ಚಾಪ್ಟರ್ ಏನು ಡೈಗ್ರಾಮೆಟಿಕ್ ಅಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದೆ ಅದ್ರ ಮೇಲೆ ಅಷ್ಟು ಅಂಕಗಳ ಪ್ರಶ್ನೆಗಳನ್ನ ನೀವು ಎದುರಿಸ್ತೀರಾ ಎಕ್ಸಾಮ್ ನಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.